ಕನ್ನಡಿಗರೇ, ಯಾರೇ ಇರ್ಲಿ, ಯಾವ ವಲಸಿಗ ಇರ್ಲಿ, ಅವನ ಭಾಷೆನ ನೀವು ಬಳಸ್ದಿರಾ ಕನ್ನಡದಲ್ಲೇ ಉತ್ತರ ಕೊಡಿ. ನೀವು ಅವನ ಭಾಷೆಲಿ ನೀವು ಮಾತಾಡಿದ್ರೆ ಆ ವಲಸಿಗ ಯಾವಾಗ ಕನ್ನಡ ಕಲಿಯೋದು? ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಕಾರ್ತಿಕ್ ವೆಂಕಟೇಶ್. ಇವತ್ತು ವಿಡಿಯೋ ಮಾಡ್ತಾರೋ ವಿಚಾರ ಏನಪ್ಪಾ ಅಂದ್ರೆ, ಬೆಂಗಳೂರಿನ ಖಾಸಗಿ ಶಾಲೆಯೊಂದರಲ್ಲಿ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಮಾತಾಡಿದ್ದಕ್ಕೆ 200 ಬಾರಿ ಐ ವಿಲ್ ನೆವರ್ ರಿಪೀಟ್ ಕನ್ನಡ ಇನ್ ದಿಸ್ ಕ್ಯಾಂಪಸ್ ಅಂತ 200 ಬಾರಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಬರೆಯೋದಿಕ್ಕೆ. ಆ ಮಕ್ಕಳು ಕನ್ನಡನ ಮಾತಾಡಿರೋದು ಯಾವ್ದೋ ಬೇರೆ ರಾಜ್ಯದಲ್ಲ, ಇಲ್ಲ ಬೇರೆ ದೇಶದಲ್ಲ, ನಮ್ಮದೇ ಕರ್ನಾಟಕದ ಬೆಂಗಳೂರಿನ ನಮ್ಮ ಕನ್ನಡಿಗರ ನೆಲದಲ್ಲಿ ಕನ್ನಡದ ಮಗು ಕನ್ನಡ ಮಾತಾಡಿದ್ರೆ 200 ಬಾರಿ ಬರಿ ಅಂತ ಮಕ್ಕಳ ಕೈಲಿ ನೀವು ಇದು ಮಾಡ್ತೀರಾ ಅಂದ್ರೆ, ಇನ್ನ ಯಾವ ಮಟ್ಟಕ್ಕೆ ಈ ಖಾಸಗಿ ಶಾಲೆಗಳು ಕನ್ನಡಿಗರ ಮೇಲೆ ಸವಾರಿ ಮಾಡ್ತಾ ಇದೆ? ಕರ್ನಾಟಕದಲ್ಲಿ ಕನ್ನಡದ ಮಗು ಕನ್ನಡದಲ್ಲಿ ಮಾತಾಡಿದಿರಾ ಇನ್ಯಾವ ಭಾಷೆಯಲ್ಲಿ ಮಾತಾಡ್ಬೇಕು? ಇಂಗ್ಲಿಷು ಬೇಕು, ಜೀವನಕ್ಕೆ ಬೇಕು, ಇಲ್ಲ ಅಂತಲ್ಲ, ಎಲ್ಲಿ ಬೇಕು ಅಲ್ಲಿ ಮಾತ್ರ ಬೇಕು. ನೀವು ಈಗಲೇ ಆ ಒಂದು ಮಗುವಿನ ಒಂದು ಮನಸ್ಸಲ್ಲಿ ಕನ್ನಡ ಭಾಷೆ ಬಂದ್ರೆ ವಿಷ ಬೀಜ ಬಿತ್ತುತ್ತಾ ಇದ್ದೀರಾ. ನಾಳೆ ದಿನ ಆ ಮಗು ಕನ್ನಡನ ಕಲಿಯಲ್ಲ. ಯಾಕೆ ಅಂದ್ರೆ ಅಲ್ಲಿನ ಶಾಲೆಯ ಮ್ಯಾನೇಜ್ಮೆಂಟ್ ಆಗ್ಲಿ, ಇಲ್ಲ ಅಂದ್ರೆ ಆ ಶಾಲೆಯ ಶಿಕ್ಷಕರಾಗ್ಲಿ ಶಿಕ್ಷಣದ ಕೊರತೆ ಇದೆ. ಕನ್ನಡದ ಮಗುವಿನ ಜೊತೆ ಕನ್ನಡದಲ್ಲಿ ಮಾತಾಡಿದ್ರೆ ನೀವ್ ಈ ತರ ಶಿಕ್ಷೆ ಕೊಡ್ತೀರಾ ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ ನೀವು ಇಳಿದಿದ್ದೀರಾ? ಈಗಿನ ಆಡಳಿತ ಸರ್ಕಾರ ಇರ್ಬೋದು, ಇಲ್ಲಾಂದ್ರೆ ವಿರೋಧ ಪಕ್ಷದವ್ರು ಇರ್ಬೋದು, ಏನ್ ಮಾಡ್ತಾ ಇದ್ದೀರಾ? ಕರ್ನಾಟಕದಲ್ಲಿ ದಿನೇ 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 ಕನ್ನಡಕ್ಕೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಏನಾದ್ರೂ ಒಂದು ಸಮಸ್ಯೆ ಬರ್ತಾನೆ ಇದೆ. ಇದಕ್ಕೆ ಯಾವಾಗ ಕಡಿವಾಣ ಆಗ್ತೀರಾ? ನಿಮ್ಗೆ ಯಾರು ಒಂದ್ ಏಟು ಹೊಡೆದ್ರೆ ನೀವು ಅಮ್ಮ ಅಂತೀರಾ, ಇಲ್ಲ ಮಮ್ಮಿ ಅಂತೀರಾ? ಮಗುವಿಗೆ ಇಂಗ್ಲಿಷ್ ಮುಖ್ಯ ಇಲ್ಲ ಅಂತ ಯಾರು ಹೇಳ್ತಲ್ಲ. ಹಾಗಂದ್ಬಿಟ್ಟು ಕನ್ನಡ ಮಾತಾಡಬೇಡ ಅಂತ ಹೇಳೋದಿಕ್ಕೆ ಯಾವನಿಗೂ ಅಧಿಕಾರ ಇಲ್ಲ. ಕನ್ನಡ ಮಾತಾಡೋನೋದಿಕ್ಕೆ ಅಧಿಕಾರ ಇದೆ. ನಮ್ಮ ನೆಲದಲ್ಲಿ ನಮ್ಮ ಹಕ್ಕು ಅದು. ನೀವ್ ಯಾರು ಆ ಮಗುವಿಗೆ ಕನ್ನಡ ಮಾತಾಡಬೇಡ ಅಂತ ಹೇಳೋದಿಕ್? ನೀವ್ ಯಾರು? ಶಿಕ್ಷೆ ಕೊಡೋದೇ ಆಗ್ಲಿ, ಇಲ್ಲಾಂದ್ರೆ ಫೈನ್ ಹಾಕೋದಾಗ್ಲಿ, ಇದೆಲ್ಲ ಯಾಕೆ ಮಾಡ್ತೀರಾ? ದಯವಿಟ್ಟು ಈ ಒಂದು ವಿಚಾರನ ಕನ್ನಡ ಪರ ಸಂಘಟನೆಗಳಾಗ್ಲಿ, ಸರ್ಕಾರ ಅದು ಯಾವುದೇ ಪಕ್ಷ ಆಗಿರ್ಲಿ, ದಯವಿಟ್ಟು ವಿಚಾರದಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡಿ. ಕನ್ನಡಿಗರೇ, ಯಾರೇ ಇರ್ಲಿ, ಯಾವ ವಲಸಿಗ ಇರ್ಲಿ, ಅವನ ಭಾಷೆನ ನೀವು ಬಳಸ್ದಿರಾ ಕನ್ನಡದಲ್ಲೇ ಉತ್ತರ ಕೊಡಿ. ನೀವು ಅವನ ಭಾಷೆಲಿ ನೀವು ಮಾತಾಡಿದ್ರೆ ಆ ವಲಸಿಗ ಯಾವಾಗ ಕನ್ನಡ ಕಲಿಯೋದು? ಅವನ್ ತಪ್ಪೇ ಮಾತಾಡ್ತಾನ, ಅದನ್ನ ಸರಿಪಡಿಸಿ. ಧನ್ಯವಾದಗಳು. ಜೈ ಕರ್ನಾಟಕ.